आप सभी को नमस्कार। ಎಲ್ಲರಿಗೂ नमस्कार। तो दोस्तों, आज हम 10वीं कक्षा के बारे में कुछ जानकारियां हासिल करेंगे। तो चलिए देखते हैं। बच्चों, आप सबसे विनती है कि हमारे यूट्यूब चैनल सुज्ञानवाणी SN TV सुज्ञानवाणी इसे ज़रूर सब्सक्राइब करो और इस वीडियो को लाइक करो और शेयर करो। ಎಲ್ಲ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಸುಜ್ಞಾನವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು लाइक ಮಾಡಿ ಮತ್ತು शेयर ಮಾಡಿ। तो चलिए देखते हैं। 10ನೇ ತರಗತಿ ಹಿಂದಿ ರೂಪಣಾತ್ಮಕ ಮೌಲ್ಯಮಾಪನ 3 ಅಂದರೆ FA3 2022-23 ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆ। ಇಲ್ಲಿ ನಿಮಗೆ FA3 ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅಂದರೆ ಇಲ್ಲಿ ಪ್ರಶ್ನೆಯ ಜೊತೆಗೆ ಉತ್ತರವನ್ನು ಕೊಡಲಾಗಿದೆ। 10वीं कक्षा हिंदी रचनात्मक मूल्यांकन 3 उत्तर सहित प्रश्न पत्रिका। ಇಲ್ಲಿ ನಿಮಗೆ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ। तो चलिए आगे देखते हैं। निम्नलिखित प्रश्नों के उत्तर एक वाक्य में लिखिए। यहाँ पर 4 प्रश्न हैं, 4 अंकों के लिए। हर एक प्रश्न का उत्तर लिखने से आपको 1 अंक मिलेगा। ನಿಮಗೆ ಇಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ಕೊಡಲಾಗಿದೆ। ಪ್ರತಿಯೊಂದು 4 ಪ್ರಶ್ನೆಗಳಿಗೆ 4 ಅಂಕಗಳಿರ್ತವೆ। ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದು ನಿಮಗೆ 1 अंक ಬರೆಯೋದ್ರಿಂದ ಸಿಗುತ್ತೆ। तो पहला प्रश्न है, लेखक को कहाँ ठहराया गया? लेखक को होटल के बड़े कमरे में ठहराया गया। ಲೇಖಕರನ್ನು ಎಲ್ಲಿ ಉಳಿಸಲಾಗಿತ್ತು ಅಂತ ಹೇಳಿದ್ರೆ ಹೋಟೆಲ್ನ ಒಂದು ದೊಡ್ಡ ಕೋಣೆಯಲ್ಲಿ ಉಳಿಸಲಾಗಿತ್ತು। तो अगला प्रश्न है, सिंगफो आदिवासी कहाँ रहते थे? सिंगफो आदिवासी ಎಲ್ಲಿರ್ತಾ ಇದ್ರು? सिंगफो आदिवासी पूर्वोत्तर भारत में रहते थे। ಈ ಸಿಂಗಫೋ ಆದಿವಾಸಿ ಜನಗಳು ಪೂರ್ವೋತ್ತರ ಭಾರತದಲ್ಲಿ ಇರ್ತಾ ಇದ್ರು। बहाने बनाने का प्रमुख कारण क्या है? बहाने बनाने का प्रमुख कारण आलस है, ಅಂದ್ರೆ ಸೋಮಾರಿತನ। अगला प्रश्न है, वैज्ञानिक लेखक का नाम क्या है? वैज्ञानिक ಅಂದರೆ ವಿಜ್ಞಾನದ ಲೇಖಕರೇನಿದ್ರು ಅವರ ಹೆಸರೇನು? वैज्ञानिक लेखक का नाम ಐಜಾಕ್ ಆಸಿಮೋ है। ಅವರ ಹೆಸರು ಐಜಾಕ್ आसिमो ಆಗಿತ್ತು। तो मुख्य प्रश्न संख्या दूसरा, अनुरूप शब्द लिखिए। यहाँ पे 2 प्रश्न हैं, 2 अंकों के लिए। हर एक प्रश्न को आपको मिलेगा 1 अंक। ಇಲ್ಲಿ ಒಟ್ಟು 2 ಪ್ರಶ್ನೆಗಳನ್ನು ಕೊಡಲಾಗಿದೆ। ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳಿರುತ್ತೆ। ಒಟ್ಟು 2 ಪ್ರಶ್ನೆ 2 ಅಂಕಗಳು। ಮುಖಿಯ ಧೀರಜ್ सक्सेना, सेवक ಡ್ಯಾಶ್, ಸೇವಕ್ ಹೈ ಸಾಧುರಾಮ್। ಈ ರೀತಿ ನೀವು ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು 3ನೇ ಪದಕ್ಕೆ ನೀವು ಸಂಬಂಧಿಸಿದಂಥ ಪದವನ್ನು ಬರೀಬೇಕಾಗುತ್ತೆ। तो चलिए देखते हैं। अगला प्रश्न है, मछली तैरना, सांप डैश, रेंगना। उत्तर है रेंगना। तो अगला प्रश्न है, दिए गए वाक्यांश को कन्नड़ में अनुवाद कीजिए। यहाँ पर एक प्रश्न है, 1 अंक के लिए, तो आपको मिलेगा 1 अंक। ಕೊಟ್ಟಿರುವಂತಹ ವಾಕ್ಯಾಂಶವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಬರೆಯಿರಿ। ಒಂದು ಪ್ರಶ್ನೆ ಇದೆ, 1 ಅಂಕಕ್ಕೆ। हाथी बोला, इसमें क्या कठिनाई है? ಆನೆ ಹೇಳಿತು, ಇದರಲ್ಲಿ ಏನು ಕಷ್ಟ ಇದೆ? ಈ ರೀತಿಯಾಗಿ ನೀವು ಅನುವಾದವನ್ನು ಮಾಡಿ ಬರೆಯಬೇಕಾಗುತ್ತೆ। ಹಾಗೆಯೇ ಮಕ್ಕಳೇ, ಅನುವಾದವನ್ನು ಮಾಡಿ ಬರೆಯುವಾಗ ಅಲ್ಲಿ ಬಳಸಿರುವಂತಹ ಆ ವಾಕ್ಯಾಂಶದಲ್ಲಿ ಬಳಸಿರುವಂತಹ ವಿರಾಮ ಚಿಹ್ನೆಗಳನ್ನು ಒಂದಷ್ಟು ಗಮನದಲ್ಲಿಟ್ಟುಕೊಂಡು ಹಾಗೆಯೇ ಯಥಾವತ್ತಾಗಿ ಇಲ್ಲಿ ನೀವು ಅನುವಾದದಲ್ಲೂ ಕೂಡ ಬಳಸಬೇಕಾಗುತ್ತೆ। तो चलिए अगला प्रश्न की ओर, ಮುಂದಿನ ಪ್ರಶ್ನೆಯನ್ನು ಈಗ ನೋಡೋಣ। निम्नलिखित प्रश्नों के उत्तर 2-3 वाक्यों में लिखिए।
यहाँ पे 3 प्रश्न है, कुल 6 अंकों के लिए हर एक प्रश्न को मिलेगा 2 अंक. ಇಲ್ಲಿ ಒಟ್ಟು 3 ಪ್ರಶ್ನೆಗಳು 6 ಅಂಕಗಳಿಗೆ, ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ 2 ಅಂಕಗಳು ಸಿಗುತ್ತೆ. तो चलिए देखते हैं प्रश्न. समय का सदुपयोग कैसे करना चाहिए? ಸಮಯದ ಸದುಪಯೋಗವನ್ನು ಹೇಗೆ ಮಾಡಬೇಕು ಅನ್ನೋದು ಪ್ರಶ್ನೆ. समय को सच्चा साथी बना लेने से और जब भी हमें काम करने का जो अवसर प्राप्त होता है उसे व्यर्थ जाने नहीं देने से और सही समय पर सही काम करने से समय का सदुपयोग होता है. ಸಮಯದ ಸದುಪಯೋಗನ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ, ಸಮಯಕ್ಕೂ ಸಚ್ಚಾ ಸಾಥಿ ಬನಾ ಲೇನೆ ಸೆ, ಸಮಯವನ್ನು ನಮ್ಮ ಜೊತೆಗಾರನಾಗಿ ಮಾಡ್ಕೋಬೇಕು, ಸಮಯದ ಜೊತೆಗೆ ನಾವು ಹೋಗಬೇಕು. ಮತ್ತು जब भी हमें काम करने का जो अवसर प्राप्त होता है उसे व्यर्थ जाने नहीं देने से, ಯಾವಾಗಲೂ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಾಗ ಅದನ್ನು ವ್ಯರ್ಥವಾಗಿ ಕಳ್ಕೊಳ್ಳದೇನೆ ಅದನ್ನು ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಾವು ಅದು ಸಮಯದ ಸದುಪಯೋಗ ಆಗುತ್ತೆ. ಹಾಗೆಯೇ ಸಹಿ ಸಮಯ ಪರ್ ಸಹಿ ಕಾಮ್ ಕರ್ನೆ ಸೆ ಸಮಯ ಕ ಸದುಪಯೋಗ ಹೋಗ್ತಾ ಹೈ. ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡಿ ಮುಗಿಸೋದ್ರಿಂದ ಏನರ್ಥ ಆಗುತ್ತೆ ಅಂದರೆ ಸಮಯದ ಸದುಪಯೋಗ ಆಗುತ್ತೆ. तो चलिए देखते हैं अगला प्रश्न. प्रश्न संख्या 9. लालिम और किंचा लालीधाम जंगल की ओर क्यों चल पड़े? ಲಾಲಿಮ್ ಮತ್ತು ಕಿಂಚ ಲಾಲಿಧಾಮ್ ಇವರು ಕಾಡಿನ ಕಡೆಗೆ ಏಕೆ ಹೋದರು ಅನ್ನೋದು ಪ್ರಶ್ನೆ. वे दोनों दोस्तों ने तय किया कि वे मकान बनाएंगे. ಅವರಿಬ್ಬರು ಸ್ನೇಹಿತರು ನಿರ್ಧಾರವನ್ನು ಮಾಡಿದರು ಮನೆಯನ್ನು ಕಟ್ಟಬೇಕು ಅಂತ. ಲೇಕಿನ್ वे नहीं जानते थे कि मकान कैसे बनाए जाते हैं. ಆದರೆ ಅವರಿಗೆ ಗೊತ್ತಿರಲಿಲ್ಲ ಮನೆಯನ್ನು ಯಾವ ರೀತಿ ಕಟ್ಟಬೇಕು ಅಂತೇಳಿ. इसलिए वे पशुओं से पूछताछ करने के लिए जंगल की ओर चल पड़े. ಸೊ ಈ ಒಂದು ಕಾರಣದಿಂದಾಗಿ ಆ ಇಬ್ಬರು ಪಶುಗಳೇನಿತ್ತು ಕಾಡಲ್ಲಿ ಅವುಗಳಿಂದ ಕೇಳಿ ತಿಳ್ಕೊಂಡು ಮನೆ ಕಟ್ಟೋದ್ರ ಕುರಿತು ಕೇಳಿ ತಿಳ್ಕೊಳ್ಳಿಕ್ಕೆ ಕಾಡಿನ ಕಡೆಗೆ ಹೋದರು. जंगल की ओर चल पड़े. तो इस प्रकार आप क्या कर सकते हैं, उत्तर लिख सकते हैं. तो अगला प्रश्न है, धीरज सक्सेना को बुद्धिमान रोबोट की जरूरत क्यों थी? धीरज सक्सेना ಅವರಿಗೆ ಬುದ್ಧಿವಂತ ರೋಬೋಟ್ನ ಅವಶ್ಯಕತೆ ಏನಿತ್ತು, ಯಾಕಿತ್ತು? तो उत्तर है, धीरज सक्सेना को बुद्धिमान रोबोट की जरूरत इसलिए थी कि ಧೀರಜ್ ಸಕ್ಸೇನಾ ಅವರಿಗೆ ಬುದ್ಧಿವಂತ ರೋಬೋಟ್ನ ಅವಶ್ಯಕತೆ ಯಾಕಿತ್ತು ಅಂತ ಹೇಳಿದ್ರೆ ಇದಕ್ಕಾಗಿ ಇತ್ತು. उनके नाती पोतों का होमवर्क कराने के लिए, ಅವನ ಮೊಮ್ಮಕ್ಕಳು ಏನಿದ್ರು ಆ ಮೊಮ್ಮಕ್ಕಳ ಹೋಮ್ವರ್ಕನ್ನು ಮಾಡಿಸ್ಲಿಕ್ಕೆ ಬೇಕಿತ್ತು. और ವರ್ಡ್ ಪ್ರೊಸೆಸರ್ ಪರ್ ಉನ್ಕೆ ಕಾಮ್ ಸಂಭಾಲನೆ ಕೆ ಲಿಯೆ, ಮತ್ತು ವರ್ಡ್ ಪ್ರೊಸೆಸರ್ನಲ್ಲಿ ಅವರ ಕೆಲಸವನ್ನು ಸಂಭಾಳಿಸೋದಕ್ಕೋಸ್ಕರ ಅವರಿಗೆ ಬುದ್ಧಿವಂತ ರೋಬೋಟ್ ಬೇಕಿತ್ತು. ಅಗಲ ಪ್ರಶ್ನೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. निम्नलिखित प्रश्नों के उत्तर 3-4 वाक्यों में लिखिए. यहाँ पे एक प्रश्न है 3 अंकों के लिए, तो देख लीजिए. लेखक को भेजे गए निमंत्रण पत्र में क्या लिखा गया था? ಲೇಖಕರಿಗೆ ಕಳಿಸಲ್ಪಟ್ಟಂತಹ ನಿಮಂತ್ರಣ ಅಂದರೆ ಆಮಂತ್ರಣ ಪತ್ರಿಕೆಯಲ್ಲಿ ಅಥವಾ ಪತ್ರದಲ್ಲಿ ಏನೆಂದು ಬರೆಯಲಾಗಿತ್ತು? तो उत्तर है, लेखक को भेजे गए निमंत्रण पत्र में लिखा गया था कि, ಲೇಖಕರಿಗೆ ಕಳಿಸಿದಂಥ ಆಮಂತ್ರಣ ಪತ್ರಿಕೆಯಲ್ಲಿ ಈ ರೀತಿ ಬರೆಯಲಾಗಿತ್ತು. हम लोग इस शहर में एक ईमानदार सम्मेलन कर रहे हैं. ನಾವು ಈ ಒಂದು ನಗರದಲ್ಲಿ ಇಮಾನ್ದಾರ್ ಪ್ರಾಮಾಣಿಕ ವ್ಯಕ್ತಿಗಳ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. अब देश के प्रसिद्ध ईमानदार हैं. ನೀವು ದೇಶದ ಪ್ರಸಿದ್ಧ ಪ್ರಾಮಾಣಿಕರಿದ್ದೀರಿ. हमारी प्रार्थना है कि आप इस सम्मेलन का उद्घाटन करें. ನಮ್ಮ ಪ್ರಾರ್ಥನೆ ಏನಿದೆ ಅಂತ ಹೇಳಿದ್ರೆ ತಾವು ಈ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. तो अगला पॉइंट है, हम आपको आने जाने का पहले दर्जे का किराया देंगे तथा आवास भोजन आदि की उत्तम व्यवस्था करेंगे. ನಾವು ತಮಗೆ ಬಂದು ಹೋಗಲಿಕ್ಕೆ ಮೊದಲ ದರ್ಜೆಯ ಹಣವನ್ನು ಕೊಡ್ತೀವಿ, ಹಾಗೆಯೇ ನಿಮಗೆ ಇಲ್ಲಿ ಉಳಿಯೋದಕ್ಕೆ ಮತ್ತು ಊಟದ ಎಲ್ಲ ರೀತಿಯ ಉತ್ತಮ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಬರೆದಿರ್ತಾರೆ. आपके आगमन से ईमानदार तथा उदीयमान ईमानदारों को बड़ी प्रेरणा मिलेगी. ನೀವು ಬರೋದ್ರಿಂದ
ನಿಮ್ಮ ಆಗಮನದಿಂದ ಇಲ್ಲಿರುವಂತಹ ಇಮಾನ್ದಾರರು ಮತ್ತು ಈಗ ಉದಯವಾಗ್ತಕ್ಕಂಥ ಇಮಾನ್ದಾರ್ ಪ್ರಾಮಾಣಿಕ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಬಹಳ ದೊಡ್ಡ ಪ್ರೇರಣೆ ಸಿಗುತ್ತೆ ಅಂತೇಳಿ ಅದರಲ್ಲಿ बरेलागुತ್ತೆ। तो इस प्रकार लेखक को भेजे गए निमंत्रण पत्र में लिखा था। तो चलिए अगला प्रश्न है, निम्नलिखित प्रश्नों के लिए 4 विकल्प दिए गए हैं, उनमें से सही विकल्प चुनकर लिखिए। 4 अंकों के लिए 4 प्रश्न है, हर एक प्रश्न को एक अंक मिलेगा। ಸೊ ಇಲ್ಲಿ ನಿಮಗೆ ಬಹುವಿಕಲ್ಪದ ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಬಹು ಆಯ್ಕೆ ಮಾದರಿಯ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು 4 ಅಂಕಗಳಿಗೆ। ಒಂದೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ನೀವು ಬರೆದ್ರೆ ನಿಮಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಸಿಗುತ್ತೆ। ಹಾಗಿದ್ರೆ ಪ್ರಶ್ನೆಯನ್ನು ಮುಂದೆ ನೋಡೋಣ। परोपकार यह शब्द इस संधि के लिए उदाहरण है। परोपकार ಅನ್ನುವಂತ ಈ ಶಬ್ದ ಈ ಸಂಧಿಗೆ ಉದಾಹರಣೆಯಾಗಿದೆ। ಇಲ್ಲಿ ಕೆಳಗಡೆ 4 ಸಂಧಿ ಹೆಸರನ್ನು ಕೊಟ್ಟಿದ್ದಾರೆ, ಯಾವುದು ಅಂತೇಳಿ ನೀವು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕಾಗುತ್ತೆ। ಆಪ್ಷನ್ಸ್ है ए दीर्घ संधि, बी गुण संधि, सी यण संधि, डी रुद्धि संधि। तो बच्चों चलिए देखते हैं उत्तर। ऑप्शन बी गुण संधि। तो अगला प्रश्न है, नौकरी शब्द का अन्य वचन रूप है डैश। नौकरी शब्द अन्य वचन ಅಂದ್ರೆ ಬಹುವಚನ ರೂಪ ಏನು ಅಂತ ಡ್ಯಾಶ್ ಕೊಟ್ಟಿದ್ದಾರೆ। ಆಪ್ಷನ್ಸ್ है ऑप्शन ए नौकरी, ऑप्शन बी नौकरी, ऑप्शन सी नौकरों, ऑप्शन डी नौकरियां। तो चलिए बच्चों उत्तर देखते हैं। ऑप्शन डी नौकरियां। अगला प्रश्न है, भैंस शब्द का अन्य लिंग रूप क्या है। भैंस ಅಂದ್ರೆ ಎಮ್ಮೆ ಅನ್ನೋ ಈ ಶಬ್ದದ अन्य लिंग रूप ಏನು। ऑप्शन ए भैंस, ऑप्शन बी भैंसे, ऑप्शन सी भैंसा, ऑप्शन डी भैंसों। तो उत्तर है ऑप्शन सी भैंसा। अगला प्रश्न है, देना शब्द का प्रथम प्रेरणार्थक क्रियारूप है। देना ಅನ್ನುವ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು। ऑप्शन ए दिलाना, ऑप्शन बी दिलवाना, ऑप्शन सी दिलाना, ऑप्शन डी दोना। तो उत्तर देखते हैं। ऑप्शन ए दिलाना। तो बच्चों आप सबसे विनती है कि हमारे YouTube चैनल सुज्ञानावाणी SNTV सुज्ञानावाणी इसे आप सब जरूर सब्सक्राइब करें। आप सभी को धन्यवाद।